MNC ಎಚ್ ಆರ್ ಆಗಿರೋ ಎಕ್ಸ್ಪೀರಿಯನ್ಸ್ ಇಂದ ಈ ಮಾತು ಹೇಳ್ತಾ ಇದ್ದೀನಿ. ನಿಮ್ ಸುತ್ತಮುತ್ತ ಲೇ ಆಫ್ ಆದವರಿದ್ರೆ ಅವ್ರು ಟ್ಯಾಲೆಂಟೆಡ್ ಇರ್ಲಿಲ್ಲ ಅಂತ ಜಡ್ಜ್ ಮಾಡೋಕ್ ಮುಂಚೆ, ಎಲ್ಲಾ AI ಇಂದಾನೆ ಆಗ್ತಿದೆ ಅಂತ ಕನ್ಕ್ಲೂಡ್ ಮಾಡೋಕ್ ಮುಂಚೆ, IT ಜಾಬ್ಸ್ ಅಂದ್ರೆ ಆರಾಮ್ ಲೈಫ್, ಏನು ವರೀಸೇ ಇರಲ್ಲ ಅನ್ನೋಕ್ ಮುಂಚೆ ಈ ವಿಡಿಯೋ ನೋಡಿ. ನೀವು 10,000 30,000 ಅನ್ನೋ ಲೇ ಆಫ್ ನಂಬರ್ಸ್ ನೋಡ್ತಿರಲ್ಲ, ಈ ನಂಬರ್ಸ್ ನ ಹೇಳೋಕ್ಕೂ ಈಸಿ, ಕೇಳೋಕ್ಕೂ ಈಸಿ. ಬಟ್ ಅಷ್ಟ್ ಎಂಪ್ಲಾಯೀಸ್ ಕೂಡ ಆ ಒಂದೇ ದಿನದಲ್ಲಿ ಎಷ್ಟೆಲ್ಲ ಎಮೋಷನಲ್ ಕ್ರೈಸಿಸ್ ಅನುಭವಿಸ್ತಾರೆ. ಹೇಗಿರುತ್ತೆ ಆ ಲೇ ಆಫ್ ದಿನ, ಹೇಗ್ ನಡೆಯುತ್ತೆ ಅದ್ರ ಪ್ಲಾನಿಂಗ್, ಈ ಎಲ್ಲಾ ಲೇ ಆಫ್ ಸೀಕ್ರೆಟ್ಸ್ ನಿಮ್ಗೆ ಯಾವ್ದೇ ಫಿಲ್ಟರ್ಸ್ ಇಲ್ದೆ ಹೇಳ್ತೀನಿ. ಹಾಯ್, ನಾನ್ ಚೈತ್ರ. ಇವತ್ ನಾನ್ ನಿಮ್ ಜೊತೆ ಶೇರ್ ಮಾಡ್ತಿರೋದು ನಾನೇ ವಿಟ್ನೆಸ್ ಮಾಡಿ ಇನ್ವಾಲ್ವ್ ಆಗಿರುವಂತಹ ಲೇ ಆಫ್ ಪ್ರಾಸೆಸ್. ಮತ್ತೆ ಯಾವ್ದೇ ಲೀಗಲ್ ಇಶ್ಯೂಸ್ ಕೂಡ ಆಗದೆ ಇರೋಕೆ ಮೋಸ್ಟ್ ಆಫ್ ದ MNCs ಕೂಡ ಫಾಲೋ ಮಾಡೋ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇದು. ನ್ಯೂಸ್ ಅಲ್ಲಿ ತೋರಿಸಬೇಕಾದ್ರೆ ಅಥವಾ ನೀವು ಮಾತಾಡ್ಬೇಕಾದ್ರೆ ಲೇ ಆಫ್ ಅಂತ ಕರೆಯೋದನ್ನ ಕಂಪನಿ ಒಳಗ್ ನಾವು ISP ಅಂತ ಕರಿತೀವಿ, ಇನ್ವಾಲಂಟರಿ ಸಪರೇಷನ್ ಪ್ರಾಸೆಸ್. ಎಂಪ್ಲಾಯೀಸೇ ಕೊಟ್ಟಾಗ ಅದು ರೆಸಿಗ್ನೇಷನ್ ವಿಚ್ ಇಸ್ ವಾಲಂಟರಿ. ಬಟ್ ಎಂಪ್ಲಾಯಿಗೆ ಇಷ್ಟ ಇಲ್ಲದೆ ಕಂಪನಿ ಇನಿಶಿಯೇಟ್ ಮಾಡೋ ಟರ್ಮಿನೇಷನ್ ನ ISP ಅಂತೀವಿ. ಸೊ ಈ ಪ್ರಾಸೆಸ್ ಹೇಗ್ ಸ್ಟಾರ್ಟ್ ಆಗುತ್ತೆ? ನೀವು ಇಯರ್ ಸ್ಟಾರ್ಟಿಂಗ್ ನಲ್ಲಿ ಅಥವಾ ಇಯರ್ ಎಂಡಿಂಗ್ ನಲ್ಲಿ ಈ ಲೇ ಆಫ್ ನ್ಯೂಸ್ ಜಾಸ್ತಿ ನೋಡ್ತೀರಾ. ಯಾಕಂದ್ರೆ ಆಗ್ಲೇ ಹೈಕ್ ಆರ್ ಇನ್ಕ್ರಿಮೆಂಟ್ ಸೈಕಲ್ ಇರೋದು. ಎಂಪ್ಲಾಯಿ ಮತ್ತೆ ಕಂಪನಿ ಎರಡರದ್ದು ಪರ್ಫಾರ್ಮೆನ್ಸ್ ರಿವ್ಯೂ ಮಾಡಿ ಹೊಸ ಇಯರ್ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು. ಮತ್ತೆ ಇಂಪಾರ್ಟೆಂಟ್ಲಿ ಯಾವ ಪ್ರಾಜೆಕ್ಟ್ ಇಂದ ಕಂಪನಿಗೆ ಪ್ರಾಫಿಟ್ಸ್ ಬಂದಿದೆ, ಯಾವ್ದ್ರಿಂದ ಲಾಸ್ ಆಗ್ತಿದೆ ಅಂತ ಅನಲೈಸ್ ಕೂಡ ಮಾಡೋದು. ನಿಮ್ಗೆ ಫಸ್ಟ್ ಶಾಕಿಂಗ್ ಸೀಕ್ರೆಟ್ ರಿವೀಲ್ ಮಾಡ್ತೀನಿ, ಕೇಳಿ. ಇಷ್ಟು ಸಾವಿರ ಎಂಪ್ಲಾಯಿನ ಲೇ ಆಫ್ ಮಾಡೋಣ ಅನ್ನೋ ಡಿಸಿಷನ್ ಓವರ್ ನೈಟ್ ಆಗೋಲ್ಲ. ಯಾವ ಎಂಪ್ಲಾಯೀಸ್ ನ ಲೇ ಆಫ್ ಮಾಡ್ಬೇಕು ಅನ್ನೋ ನೇಮ್ಸ್ ನ ಮಿನಿಮಮ್ 2 to 3 months, ಹೌದು ಮಿನಿಮಮ್ 2 to 3 months ಮುಂಚೆನೆ ಲಿಸ್ಟ್ ರೆಡಿ ಮಾಡ್ಕೊಂಡಿರ್ತಾರೆ. ಅದು ಟೀಮ್ ಮ್ಯಾನೇಜರ್ ಮತ್ತೆ ಹೈಯರ್ ಮ್ಯಾನೇಜ್ಮೆಂಟ್ ಮಾತ್ರ ಗೊತ್ತಿರುತ್ತೆ. ಹಾಗಾದ್ರೆ ನೇಮ್ಸ್ ಹೇಗ್ ಡಿಸೈಡ್ ಮಾಡ್ತಾರೆ? ಇವ್ರನ್ನ ಲೇ ಆಫ್ ಮಾಡೋಣ ಅನ್ನೋಕೆ ಯಾವ ಕ್ಯಾಟಗರೀಸ್ ನಲ್ಲಿ ರ್ಯಾಂಕ್ ಮಾಡ್ತಾರೆ? ಇದಕ್ಕೂ ಒಂದು ಡೀಟೇಲ್ಡ್ ಪ್ರೊಸೀಜರ್ ಇದೆ. ನಿಮಗ್ ತಿಳ್ಕೊಳಕ್ ಇಂಟ್ರೆಸ್ಟ್ ಇದ್ರೆ ಹೇಳಿ. ಈ ವಿಡಿಯೋನಲ್ಲಿ ನಿಮ್ಗೆ ಒಂದ್ ಬೇಸಿಕ್ ಐಡಿಯಾ ಕೊಡ್ತೀನಿ. ಲೇ ಆಫ್ ಆಗೋ ಫಸ್ಟ್ ಸಿನಾರಿಯೋ ಏನ್ ಗೊತ್ತಾ? ಯಾವುದೇ MNC ಆದ್ರೂ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ರನ್ನಿಂಗ್ ಇರುತ್ತೆ. ಒಂದೊಂದ್ ಸಾರಿ ಲೇಟ್ ಡೆಲಿವರಿ, ಇನ್ಎಫಿಷಿಯನ್ಸಿ, ಔಟ್ಡೇಟೆಡ್ ಟೆಕ್ನಾಲಜಿ ಇಂದ ಒಂದ್ ಇಡೀ ಪ್ರಾಜೆಕ್ಟ್ ನೇ ಸ್ಕ್ರೇಪ್ ಮಾಡ್ತಾರೆ. ಆಗ ಅದ್ರಲ್ಲಿರೋ ಎಲ್ಲಾ ಎಂಪ್ಲಾಯೀಸ್ಗೂ ತೊಂದ್ರೆನೆ. ಇನ್ನ ಸೆಕೆಂಡ್ ಸಿನಾರಿಯೋ, ಇದ್ರಲ್ಲಿ ಇಡೀ ಪ್ರಾಜೆಕ್ಟ್ ಸ್ಕ್ರೇಪ್ ಆಗೋಲ್ಲ. ಸ್ಕಿಲ್ ರಿಡೆಂಡೆನ್ಸಿ ಅಂದ್ರೆ ಎಂಪ್ಲಾಯಿ ಸ್ಕಿಲ್ ಅಪ್ಡೇಟ್ ಮಾಡ್ಕೊಂಡಿಲ್ಲ, ಮತ್ತೆ ಈ ಕೆಲ್ಸನ ಕಮ್ಮಿ ಸ್ಯಾಲರಿಗೆ ಜೂನಿಯರ್ಸ್ ಇಂದ ಮಾಡಿಸ್ತೀವಿ, ಇಲ್ಲ AI ಮಾಡುತ್ತೆ ಅಂತ ಲೇ ಆಫ್ ಮಾಡ್ತಾರೆ. ಈ ತರ ಟೀಮ್ ಡೌನ್ ಸೈಸಿಂಗ್ ಮಾಡ್ಬೇಕಾದ್ರೆ ಒಂದೊಂದು ಟೀಮ್ ಇಂದನು ಈ ಎಂಪ್ಲಾಯೀಸ್ ನೇ ತೆಗಿಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ ಹೇಳಿ? ಖಂಡಿತ CEO ಅಲ್ಲ, HR ಕೂಡ ಅಲ್ಲ. ಗೊತ್ತಿಲ್ದಿರೋರ್ಗೆ ಇದು ಶಾಕಿಂಗ್ ಅನ್ಸ್ಬೋದು, ಬಟ್ ಪ್ರತಿ ದಿನ ಜೊತೆಲಿ ಊಟ ಮಾಡ್ತಾ, ಈವ್ನಿಂಗ್ ಕಾಫಿ ಕುಡಿತಾ, ಬಡಿ ಯಾರ್ ಅಂತಾರಲ್ಲ, ಆ ಟೀಮ್ ಮ್ಯಾನೇಜರ್ಸ್ ಡಿಸೈಡ್ ಮಾಡೋದು. ಸೊ ಕೆಲವೊಂದ್ ಸಾರಿ ಕತ್ತೆ ತರ ಹಾರ್ಡ್ ವರ್ಕ್ ಮಾಡಿನೂ ಬರೀ ಪಾಲಿಟಿಕ್ಸ್ ಇಂದ ಆ ಲೇ ಆಫ್ ಲಿಸ್ಟ್ ಒಳಗಿರೋ ಎಂಪ್ಲಾಯೀಸ್ ಕೂಡ ಇರ್ತಾರೆ. ಇದೇನ್ ಕಾರ್ಪೊರೇಟ್ ನಲ್ಲಿ ಮಾತ್ರ ಸ್ಪೆಷಲ್ ಅಲ್ಲ, ಮನುಷ್ಯರಿರೋ ಎಲ್ಲಾ ಕಡೆನೂ ಫೇವರಿಟಿಸಂ, ಪಾರ್ಶಿಯಾಲಿಟಿ ನಡೆಯುತ್ತೆ ಅಲ್ವಾ? ಬಟ್ ಆನ್ ಅ ರೈಟ್ ನೋಟ್, ಕೆಲಸ ಮಾಡದೆ ಹೋತ್ಲ ಹೊಡಿಯೋ ಎಂಪ್ಲಾಯೀಸ್ ಕೂಡ ಇರ್ತಾರೆ. ನೀವು ಅಂತವ್ರನ್ನ ನೋಡಿರ್ತೀರಾ. ಅಂತ ಎಂಪ್ಲಾಯೀಸ್ ನ ಮ್ಯಾನೇಜರ್ಸ್ ಐಡೆಂಟಿಫೈ ಮಾಡ್ಲೇಬೇಕು, ಆಗ್ಲೇ ಟೀಮ್ ಪ್ರೊಡಕ್ಟಿವ್ ಆಗೋದು. ಈ ತರ ಪ್ರತಿ ಲೇ ಆಫ್ ಕೇಸ್ಗೂ ಸ್ಪೆಸಿಫಿಕ್ ರೀಸನ್ಸ್ ಕೊಡೋಕೆ ಯಾವ ಕಂಪನಿ ಹತ್ರನೂ ಟೈಮ್ ಇರಲ್ಲ. ಮತ್ತೆ ಎಂಪ್ಲಾಯಿ ಅನ್ಫೇರ್ ಪ್ರಾಕ್ಟಿಸ್ ಅಂತ ಕೇಸ್ ಕೂಡ ಹಾಕ್ಬೋದು. ಸೊ ಈ ಕಾಂಪ್ಲಿಕೇಶನ್ಸ್ ಏನು ಬೇಡ ಅಂತ ಕಂಪನಿನಲ್ಲಿ ರೀಸ್ಟ್ರಕ್ಚರಿಂಗ್ ಆಗ್ತಾ ಇದೆ, AI ಡ್ರಿವನ್ ಕಂಪನಿ ಆಗಿ ಬೆಳಿತಾ ಇದೀವಿ ಅಂತ ಮಾಸ್ ಲೇ ಆಫ್ ಗೆ ಒಂದು ಅಕ್ಸೆಪ್ಟಬಲ್ ಕಾಮನ್ ರೀಸನ್ ನ ಪಬ್ಲಿಕ್ಲಿ ಅನೌನ್ಸ್ ಮಾಡ್ತಾರೆ. ಆದರೆ ಲೇ ಆಫ್ ಆದವ್ರದೆಲ್ಲ ಒಂದೇ ಸ್ಟೋರಿ ಇರಲ್ಲ, ಅದು ಒಳಗಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೆ ನಿಮ್ ಸುತ್ತಮುತ್ತ ಈ ತರ ಸಿಚುಯೇಷನ್ ನ ಫೇಸ್ ಮಾಡಿರೋರ್ನ ಯಾವತ್ತೂ ಜಡ್ಜ್ ಮಾಡ್ಬೇಡಿ. ಮೂವಿಂಗ್ ಆನ್, ಲೇ ಆಫ್ ದಿನ ಹೇಗಿರುತ್ತೆ, ಏನೇನ್ ನಡೆಯುತ್ತೆ, ಎಂಪ್ಲಾಯಿ ಆ ದಿನ ಯಾವ ರೀತಿ ನರ್ಕ ನೋಡ್ತಾರೆ, ನಿಮಗ್ ಶಾರ್ಟ್ ಆಗಿ ಹೇಳ್ತೀನಿ ಕೇಳಿ. ಎಂಪ್ಲಾಯಿಗೆ ಲೇ ಆಫ್ ಮಾಡೋ ದಿನ ಅಥವಾ ಅದ್ರ ಹಿಂದಿನ ದಿನ ಅವ್ರ ಟೀಮ್ ಮ್ಯಾನೇಜರ್ ಇಂದ ಮೀಟಿಂಗ್ ಇನ್ವೈಟ್ ಬರುತ್ತೆ. ಮ್ಯಾನೇಜರ್ ಜೊತೆ ಡಿಸ್ಕಷನ್ ಅಲ್ವಾ ಅಂತ ಎಂಪ್ಲಾಯಿ ಮೀಟಿಂಗ್ ರೂಮ್ ಒಳಗ್ ಹೋದಾಗ ರೂಮ್ ನಲ್ಲಿ HR ಕೂಡ ಇರೋದ್ ನೋಡಿ ಎಂಪ್ಲಾಯಿಗೆ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಈ ಪ್ರಾಸೆಸ್ ನಲ್ಲಿ ಎಲ್ಲಾ ಟೀಮ್ ಮ್ಯಾನೇಜರ್ಸ್ಗೂ ಏನ್ ಮಾತಾಡ್ಬೇಕು, ಎಷ್ಟ್ ಮಾತಾಡ್ಬೇಕು ಅಂತ ಮೊದ್ಲೇ ಹೈಯರ್ ಮ್ಯಾನೇಜ್ಮೆಂಟ್ ಒಂದ್ ಮೀಟಿಂಗ್ ನಡೆಸಿ ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಕೊಟ್ಟಿರ್ತಾರೆ. ಸೊ ಆ ದಿನ ಮ್ಯಾನೇಜರ್ ಅದನ್ನಷ್ಟೇ ಎಂಪ್ಲಾಯಿ ಕನ್ವೆ ಮಾಡೋದು, ಏನೋ ಎಕ್ಸ್ಟ್ರಾ ಮಾತಾಡೋಲ್ಲ. ಈಗ ನಿಮಗ್ ಡೌಟ್ ಇರುತ್ತೆ, ಯಾಕೆ ಎಂಪ್ಲಾಯೀಸ್ ಇದನ್ನ ಒಪ್ಕೊಂತಾರೆ, ಜಗಳ ಯಾಕೆ ಮಾಡಲ್ಲ, ಲೀಗಲ್ ಆಕ್ಷನ್ ಯಾಕೆ ತಗೊಳಲ್ಲ ಅಂತ. ಅದಕ್ಕೆ ತುಂಬಾ ರೀಸನ್ಸ್ ಇದೆ. ಮೇನ್ ರೀಸನ್ ಅಂದ್ರೆ ಇಷ್ಟು ವರ್ಷ ಆ ಕಂಪನಿಲಿ ಕೆಲಸ ಮಾಡಿರೋದಕ್ಕೆ ಸಿಗೋ ಎಕ್ಸ್ಪೀರಿಯನ್ಸ್ ಲೆಟರ್ ಮತ್ತೆ ಸೆವರೆನ್ಸ್ ಪ್ಯಾಕೇಜ್. ನೋಡಿ, ಲೇ ಆಫ್ ಆದ್ಮೇಲೆ ಇನ್ನೊಂದ್ ಕಡೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ವೆರಿಫಿಕೇಶನ್ ಗೆ ಎಕ್ಸ್ಪೀರಿಯನ್ಸ್ ಲೆಟರ್ ಮ್ಯಾಂಡೇಟರಿ ಡಾಕ್ಯುಮೆಂಟ್. ಪ್ಲಸ್ ಕೆಲ್ಸ ಸಿಗೋದು ಒಂದು 2 months ಲೇಟ್ ಆದ್ರೂ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಹ್ಯಾಂಡಲ್ ಮಾಡ್ಲೇಬೇಕಲ್ಲ. ಆ ಟೈಮ್ ನಲ್ಲಿ ಈ ಸೆವರೆನ್ಸ್ ಪ್ಯಾಕೇಜ್ ಇಂದ ಬರೋ ಅಮೌಂಟ್ ಕಾಪಾಡುತ್ತೆ. ಹಾಗಿದ್ರೆ ಈ ಸೆವರೆನ್ಸ್ ಪ್ಯಾಕೇಜ್ ನಲ್ಲಿ ಎಷ್ಟು ಅಮೌಂಟ್ ಸಿಗುತ್ತೆ?
ಯೂಶಲಿ ಅದನ್ನ ಹೀಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ ಕಂಪನಿಲಿ ನೋಟಿಸ್ ಪೀರಿಯಡ್ ಎಷ್ಟ್ ಮಂತ್ಸ್ ಇದೆ ಪ್ಲಸ್ ಎಂಪ್ಲಾಯಿ ಆ ಕಂಪನಿಲಿ ಎಷ್ಟು ವರ್ಷ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಈಸಿಯಾಗಿ ಅರ್ಥ ಆಗೋಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಂಪ್ಲಾಯಿ ಸ್ಯಾಲರಿ 1 lakh ಅನ್ಕೊಳ್ಳಿ, ಕಂಪನಿ ನೋಟಿಸ್ ಪೀರಿಯಡ್ 2 months, ಮತ್ತೆ ಆ ಎಂಪ್ಲಾಯಿ 5 years ಆ ಕಂಪನಿನಲ್ಲಿ ಕೆಲಸ ಮಾಡಿದ್ದಾರೆ. ಸೊ 2 months ನೋಟಿಸ್ ಪೀರಿಯಡ್ಗೆ 2 months ಸ್ಯಾಲರಿ, 5 years ಕೆಲಸ ಮಾಡಿರೋದಕ್ಕೆ 5 months ಸ್ಯಾಲರಿ, ಟೋಟಲ್ 7 months ಸ್ಯಾಲರಿ ಅಂದ್ರೆ 7 lakh ಸಿಗುತ್ತೆ. ಇದರ ಜೊತೆಗೆ PF, ಲೀವ್ ಎನ್ಕ್ಯಾಶ್ಮೆಂಟ್ಸ್ ಎಕ್ಸೆಟ್ರಾ ವೇರಿಯಸ್ ಸ್ಮಾಲ್ ಕಾಂಪೋನೆಂಟ್ಸ್ ಕೂಡ ಆಡ್ ಆಗುತ್ತೆ. ಈಗ ನೀವ್ ಕೇಳ್ಬೋದು, ಎಕ್ಸ್ಪೀರಿಯನ್ಸ್ ಲೆಟರ್, ಸೆವರೆನ್ಸ್ ಪ್ಯಾಕೇಜ್ ಎಲ್ಲ ಸೆಟಲ್ ಆದ್ಮೇಲೆ ಎಂಪ್ಲಾಯಿ ಕೇಸ್ ಹಾಕ್ಬೋದಲ್ವಾ, ಆಗೇನು ರಿಸ್ಕ್ ಇರಲ್ಲ ಅಂತ. ಟ್ವಿಸ್ಟ್ ಇಲ್ಲೇ ಇರೋದು. ಟೀಮ್ ಮ್ಯಾನೇಜರ್ ಆ ಸ್ಟ್ಯಾಂಡರ್ಡ್ ಸ್ಕ್ರಿಪ್ಟ್ ಮಾತಾಡಿ HR ಸೆವರೆನ್ಸ್ ಪ್ಯಾಕೇಜ್ ಡಿಸ್ಕಸ್ ಮಾಡಿದ ತಕ್ಷಣ ಎಂಪ್ಲಾಯಿಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಸಿಂಪಲ್ ಆಗಿ ಆ ಡಾಕ್ಯುಮೆಂಟ್ಸ್ ನಲ್ಲಿರೋ ಜಿಸ್ಟ್ ಏನಂದ್ರೆ, ನಾನ್ ಇಷ್ಟು ಅಮೌಂಟ್ ನ ಕಂಪನಿ ಕಡೆಯಿಂದ ರಿಲೀವಿಂಗ್ ಕಾಂಪನ್ಸೇಷನ್ ಅಂತ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ಮತ್ತೆ ನಾನು ಒಪ್ಕೊಂಡೆ ಕಂಪನಿಯಿಂದ ಸಪರೇಟ್ ಆಗ್ತಾ ಇದ್ದೀನಿ ಅಂತ. ಆ ಡಾಕ್ಸ್ ಗೆಲ್ಲ ಎಂಪ್ಲಾಯಿ ಅಲ್ಲೇ ಸೈನ್ ಮಾಡಿ ಆಗ್ಲೇ ವಾಪಸ್ ಮಾಡ್ಬೇಕು. ಈ ಮೊಮೆಂಟ್ ಇದೆಯಲ್ಲ, ಇದು ಎಂಪ್ಲಾಯೀಸ್ ಗೆ ತುಂಬಾ ಕಷ್ಟ. ಬ್ರೇಕ್ ಡೌನ್ ಆಗ್ತಾರೆ. ತುಂಬಾ ಜನ ರೀಸೆಂಟ್ ಆಗಿ ಮದ್ವೆ ಆಗಿರ್ತಾರೆ, ಡಿಪೆಂಡೆಂಟ್ ಪೇರೆಂಟ್ಸ್ ಇರ್ತಾರೆ, ಆಗ್ತಾನೆ ಮಗು ಹುಟ್ಟಿದೆ, ಮನೇಲಿ ಕಷ್ಟ ಇದೆ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಬಟ್ ಏನೇ ಆದ್ರೂ ಡಿಸಿಷನ್ ಮಾತ್ರ ಚೇಂಜ್ ಆಗಲ್ಲ. ಸೊ ಎಂಪ್ಲಾಯೀಸ್ ಇವೆನ್ಚುಲಿ ಅವರೇ ಧೈರ್ಯ ತಗೊಂಡು ಸಮಾಧಾನ ಮಾಡ್ಕೊಂಡು ಎಲ್ಲಾ ಡಾಕ್ಯುಮೆಂಟ್ಸ್ ಗೂ ಸೈನ್ ಮಾಡ್ಕೊಡ್ತಾರೆ. ಇನ್ನೂ ಬೇಜಾರಿನ ವಿಷಯ ಅಂದ್ರೆ, ಸೈನ್ ಮಾಡಿದ ತಕ್ಷಣ ಅವರು ಲ್ಯಾಪ್ಟಾಪ್ ನ ID ಕಾರ್ಡ್ ನ ಅಲ್ಲೇ ಸಬ್ಮಿಟ್ ಮಾಡಿ ಕಂಪನಿಯ ಎಕ್ಸಿಟ್ ಡೋರ್ ಕಡೆಗೆ ಮಾತ್ರ ಹೋಗ್ಬೇಕು. ಈ ಪೂರ ಪ್ರಾಸೆಸ್ ಬರೀ 20 to 30 minutes ಒಳಗ್ ಆಗೋಗುತ್ತೆ. ಹೌ ಇನ್ಹ್ಯೂಮನ್ ಅನ್ಸ್ತಾ? ಏನ್ ಗೊತ್ತಾ, ಈಗ ನಾನ್ ಹೇಳಿರೋ 1-on-1 ಕಮ್ಯುನಿಕೇಶನ್ ಮೆಥಡ್ ಒಳ್ಳೆ ಕಂಪನೀಸ್ ಫಾಲೋ ಮಾಡೋ ಬೆಸ್ಟ್ ಪ್ರಾಕ್ಟಿಸ್. ಇಷ್ಟು ಅನ್ಡೈಜೆಸ್ಟಬಲ್ ಆಗಿರೋದು ಬೆಸ್ಟಾ? ಇನ್ನ ವರ್ಸ್ಟ್ ಹೇಗಿರುತ್ತೆ ಅಂದ್ರ, ಎಷ್ಟೊಂದ್ ಕಂಪನೀಸ್ ಒಂದು ಕಾಮನ್ ಮೀಟಿಂಗ್ ಕರ್ಸಿ ರೂಮ್ ನಲ್ಲಿ ಇರೋರ್ಗೆಲ್ಲ ನಿಮಗ್ ಈಗ್ಲೇ ರಿಲೀವ್ ಮಾಡ್ತಾ ಇದೀವಿ ಅಂತಾರೆ. ಇನ್ನೂ ವರ್ಸ್ಟ್ ಅಂದ್ರೆ, ಒಂದು ಇಮೇಲ್ ಕಳ್ಸಿ ಆಕ್ಸೆಸ್ ಶಟ್ ಡೌನ್ ಮಾಡ್ತಾರೆ. ನೋಡಿ, ನಾನ್ ಯಾವ ಕಂಪನಿನೂ ಸಪೋರ್ಟ್ ಮಾಡಿ ಇದನ್ನ ಹೇಳ್ತಿಲ್ಲ. HR ಆಗ್ಲಿ ಟೀಮ್ ಮೆಂಬರ್ಸ್ ಆಗ್ಲಿ ಯಾಕೆ ಈ ಲೇ ಆಫ್ಸ್ ಅಂತ ಹೈಯರ್ ಮ್ಯಾನೇಜ್ಮೆಂಟ್ ನ ಕ್ವೆಶ್ಚನ್ ಮಾಡಿದಾಗ ಸಿಗೋ ಆನ್ಸರ್ ಒಂದೇ. ಈ ಕಂಪನಿಲಿ 1000 ಎಂಪ್ಲಾಯೀಸ್ ಇದಾರೆ, ಅದ್ರಲ್ಲಿ ನಾವು 900 ಎಂಪ್ಲಾಯೀಸ್ ಜಾಬ್ ಉಳಿಸ್ಬೇಕು ಅಂದ್ರೆ ಈ 100 ಎಂಪ್ಲಾಯೀಸ್ ನ ತೆಗಿಲೇಬೇಕು. ಇಲ್ಲ ನಾವು ಮಾಡಲ್ಲ ಅಂದ್ರೆ ಕಂಪನಿಗೆ ಲಾಸ್ ಆಗುತ್ತೆ. ಆಗ ಲಾಂಗ್ ಟರ್ಮ್ ನಲ್ಲಿ ಆ 1000 ಎಂಪ್ಲಾಯೀಸ್ಗೂ ಜಾಬ್ ಹೋಗುತ್ತೆ. ನಿಮ್ಗೆ ಓಕೆನಾ ಅಂತಾರೆ. ಇದೊಂಥರ ಡಬಲ್ ಎಡ್ಜ್ ಸ್ವೋರ್ಡ್. ಬೇರೆಯವರು ನನ್ನೂ ಸೇರಿಸಿ ಇದ್ರ ಬಗ್ಗೆ ಮಾತಾಡ್ಬೋದಷ್ಟೇ, ಬಟ್ ಆ ಪೇನ್ ಆದವ್ರಿಗೆ ಮಾತ್ರ ಆ ಇಂಟೆನ್ಸಿಟಿ ಗೊತ್ತಾಗುತ್ತೆ. ನೀವೇ ಯೋಚನೆ ಮಾಡಿ, ಲೇ ಆಫ್ ಆಗ್ತಿರೋ ಎಂಪ್ಲಾಯಿಗೆ ಆ ಮೊಮೆಂಟ್ ನಲ್ಲಿ ಅದು ಕೆರಿಯರ್ ನ ಲೋಯೆಸ್ಟ್ ಪಾಯಿಂಟ್ ಆಗಿರುತ್ತೆ. ಒಂದೇ ದಿನದಲ್ಲಿ ಟೆನ್ಷನ್, ಕೋಪ, ಹೆಲ್ಪ್ಲೆಸ್ನೆಸ್, ಐಡೆಂಟಿಟಿ ಕ್ರೈಸಿಸ್ ಎಲ್ಲ ಫೇಸ್ ಮಾಡ್ತಾರೆ ಆ ಎಂಪ್ಲಾಯೀಸ್. ಸೊ ನಾನ್ ಈ ವಿಡಿಯೋ ಮಾಡಿದ ಮೇನ್ ರೀಸನ್ ಏನಂದ್ರೆ, ಈ ಲೇ ಆಫ್ ಸಿಚುಯೇಷನ್ ನ ಫೇಸ್ ಮಾಡಿರೋರು ನಿಮ್ ಸುತ್ತಮುತ್ತ ಇದ್ರೆ ಅವ್ರನ್ನ ಸಪೋರ್ಟ್ ಮಾಡಿ, ನಿಮಗಾಗೋಷ್ಟು ಹೆಲ್ಪ್ ಮಾಡಿ, ಅವ್ರ ಎಮೋಷನ್ಸ್ ನ ವ್ಯಾಲ್ಯೂ ಮಾಡಿ. ಲೇ ಆಫ್ ಆದವ್ರು ಈ ವಿಡಿಯೋ ನೋಡ್ತಾ ಇದ್ರೆ ಕೇಳಿ. ಲುಕಿಂಗ್ ಅಟ್ ದ ಹೋಲ್ ಪಿಕ್ಚರ್ ಅಂಡ್ ಇನ್ ಅ ಲಾಂಗ್ ರನ್, ಲೇ ಆಫ್ ಆಗಿದ್ದ ಎಂಪ್ಲಾಯೀಸ್ ನನ್ ಜೊತೆ ಶೇರ್ ಮಾಡಿರೋ ನ್ಯೂಸ್ ಏನ್ ಗೊತ್ತಾ? ಎವ್ರಿ ಎಂಪ್ಲಾಯಿ ಇವೆನ್ಚುಲಿ ಸೆಟಲ್ಸ್ ಡೌನ್ ಫಾರ್ ಸಮಥಿಂಗ್ ಬೆಟರ್ ಅಂಡ್ ಪ್ರೋಗ್ರೆಸಿವ್. ಸೊ ಆ ಲೇ ಆಫ್ ಆದ ದಿನ ಎಂಡ್ ಆಫ್ ಲೈಫ್ ಅಲ್ಲ, ನಿಮಗ್ ಅದಕ್ಕಿಂತ ಒಳ್ಳೆ ಕಂಪನಿಲಿ ಕೆಲಸ ಸಿಗೋದೇ ಕ್ಲೈಮ್ಯಾಕ್ಸ್. ಅಂಡ್ ಸಿಕ್ಕೇ ಸಿಗುತ್ತೆ. ಈಗ ಆಟ ಆಡೋ ಮಕ್ಳಿಗೆ ಜರ್ಮ್ ಅಟ್ಯಾಕ್ ಎಷ್ಟ್ ಈಸಿಯಾಗಿ ಆಗುತ್ತೋ, ಅದೇ ತರ ಕಾರ್ಪೊರೇಟ್ ನಲ್ಲಿರೋ ಎಂಪ್ಲಾಯೀಸ್ ಗೆ ಲೇ ಆಫ್ ಅಟ್ಯಾಕ್ ಆಗೋದು ಕಾಮನ್. ಇದನ್ನ ನಾರ್ಮಲೈಸ್ ಮಾಡಿ ಮೈಂಡ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಯೋರ್ ಸ್ಕಿಲ್ಸ್ ಆರ್ ಯೋರ್ ಇಮ್ಯುನಿಟಿ ಅಂಡ್ ಯು ವಿಲ್ ಬಿ ಬ್ಯಾಕ್ ಮೋರ್ ಸ್ಟ್ರಾಂಗರ್. ಇದ್ರ ಬಗ್ಗೆ ನಿಮ್ಗೆ ಏನೇ ಕ್ವೆಶ್ಚನ್ಸ್ ಇದ್ರು ನನಗೆ ತಿಳಿಸಿ. ಇದೇ ರೀತಿ ನಾನ್ ಎಕ್ಸ್ಪೀರಿಯನ್ಸ್ ಮಾಡಿರೋ, ನಾನ್ ವಿಟ್ನೆಸ್ ಮಾಡಿರೋ ರಿಯಾಲಿಟಿನ ಮಾತ್ರ ನಿಮ್ ಮುಂದೆ ಹೇಳ್ತೀನಿ. ನಮಸ್ತೆ.